ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಅರೆ ಒಂದು ಮಾತ್ರ ನಿಜ, ಐ ಲವ್ ಯು ಲಾಟ್ ಬೇಬಿ. ಐ ಲವ್ ಯು ಸೋ ಮಚ್. ಮನೆ, ಹೆಂಡತಿ, ಇರಿಟೇಷನ್, ಬಟ್ ಯುವರ್ ಬ್ಯೂಟಿ ಈಸ್ ಮೈ ಇನ್ಸ್ಪಿರೇಷನ್. ಸಿದ್ಧಾಂತ್, ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಳು ಹೊಸ ಕೆಲ್ಸದವಳು ಸೇರ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇ ನಮ್ ಎದುರು ಮನೆ ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳು ಇವತ್ತು 3 ಮನೆ ಪಾತ್ರೆ ತೊಳೆದಿದ್ದಾಳೆ. ಹೌದಾ? ಗುರುಮೂರ್ತಿ ಅವ್ರು ಏನಾದ್ರೂ ಕೆಲಸ ಕಳ್ಕೊಂಡ್ರೆ ಸುಬ್ಲಕ್ಷ್ಮಿನ ಹೊಸ ಕೆಲ್ಸಕ್ಕೆ ಸೇರಿಸಬಹುದಾ ಅಂತ. ನನ್ನ ಮಾನ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಸೀರಿಯಸ್? ಯಾ ಬೇಬಿ, ನೀನು ಇಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ಇಲ್ಲಿಂದ ಹೋಗ್ಬೇಕು. ಬೇಬಿ, ಏನು ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ ಯಾರಿಗೆ ಎದುರ್ಕೋಬೇಕು? ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ಗುಡ್ ಮಾರ್ನಿಂಗ್ ಮಿಸ್ಟರ್ ಗುರುಮೂರ್ತಿ. ಅತ್ತೆ, ನಂಗೆ ಅವ್ರಂಗೆಲ್ಲ ಇರಕ್ ಬರಕಿಲ್ಲ, ಹಂಗಿರಕ್ ಇಷ್ಟನೂ ಇಲ್ಲ. ಆಮೇಲೆ ನಾನೇ ನೋಡಕ್ಕೂ ಅಷ್ಟು ಚೆನ್ನಾಗಿಲ್ವಲ್ಲ ಅತ್ತೆ. ಅದೇ ನಾವು ಮಾಡ್ಕೊಳ್ಳೋ ತಪ್ಪು. ಈ ಜಗತ್ತನ್ನ ಎದುರಿಸ್ಬೇಕು ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಆಗ ಈ ಅಂದವರು ಚಂದ ಕಾಣ್ತಾರೆ ಗೊತ್ತಾ? ಎಲ್ಲೋ ಗಂಡಸರು ಏನು ಮನ್ಮತನ ಹಂಗ ಅಂದ್ಕೊಂಬಿಟ್ಟು ತಾವೇ ಅಹಂಕಾರದಿಂದ ಬೆರಿತಾ ಇರ್ತಾರೆ. ಅಂತ ಗಂಡಸರಿಗೆ ಅಲಂಕಾರ ಮಾಡ್ಕೊಂಡು ಅಹಂಕಾರ ಪಡೋ ಹೆಣ್ಗಳೇ ಇಷ್ಟ ಆಗೋದು. ಆಮೇಲೆ ಹಂಗನರಾಗಿ ನನ್ನ ಮಗ ನಿನ್ನ ಕಡೆಗಣಿಸ್ಬಿಟ್ರೆ ಮಿಸ್ ಶನಯ್ಯ, ಇದೆಷ್ಟೋ ಫೈಲು ನೀವೇ ಹ್ಯಾಂಡ್ಲ್ ಮಾಡಬೇಕಾಗಿದ್ದು ಪೆಂಡಿಂಗ್ ಇದೆ. ಆದಷ್ಟು ಬೇಗ ಮುಗಿಸಿ. ಈ ವೀಕ್ನಲ್ಲಿ ಮುಗಿಸಿದ್ರೆ ಒಳ್ಳೆಯದು. ಯಾರು? ನಾನ್ ಮಾಡ್ಬೇಕಾ? ಪೆಂಡಿಂಗ್ ಇರೋದು ನಿಮ್ಮ ಫೈಲ್ಸು, ಅದನ್ನ ನಾನು ಮಾಡೋಕ್ಕಾಗತ್ತಾ? ಹಲೋ, ನೀವ್ ಹೇಳ್ತಿದ್ದೀರಾ ಅಂತ ಇಷ್ಟ ಬೇಗ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಟೈಮ್ ಬೇಕಾಗತ್ತೆ.
ಆಫೀಸಲ್ಲಿ ನಾನು ಒಬ್ಳೇ ಇರೋದಾ? ನಿಮ್ಗೆ ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ಬೇರೆ ಯಾರತ್ರನಾದ್ರೂ ಮಾಡಿಸ್ಕೊಳ್ಳಿ. ಆಡಿಟಿಂಗ್ ಕೆಲಸ ಮಾಡಬೇಕಾಗಿರೋದು ನೀವು. ಬೇರೆಯವರೆಲ್ಲ ಅವ್ರವ್ರ ಕೆಲಸ ಎಲ್ಲ ಮಾಡಿದ್ದಾರೆ. ಪೆಂಡಿಂಗ್ ಇರೋದು ನಿಮ್ಮ ಫೈಲು. ನೀವು ಸರಿಯಾಗಿ ಕೆಲಸ ಮಾಡಿದರೆ ನಾನು ಯಾಕೆ ಕೇಳ್ತಿದ್ದೆ? ಇದಷ್ಟು ಕೆಲಸ ನೀವೇ ಮಾಡಬೇಕು. ಲುಕ್ ಮಿಸ್ಟರ್ ನಿಂಬಾಳ್ಕರ್, ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರಬೇಡಿ. ಮಾಡೋ ಕೆಲಸ ಹೇಗೆ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇಷ್ಟೇ ಟೈಮಲ್ಲಿ ಬೇಕು ಅಂದರೆ ನನ್ನ ಕೈಲಾಗಲ್ಲ. ಬೇರೆ ಯಾರತ್ರನಾದ್ರೂ ಮಾಡಿಸ್ಕೊಳ್ಳಿ, ಅದನ್ನ ನನ್ನ ಕೇಳಕ್ಕೆ ಬರಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಹತ್ರ ಈಗ ಆರ್ಡರ್ ಮಾಡ್ದಲ್ಲೇ ಇಟ್ಕೋಬೇಡಿ, ಓಕೆ? ಶನಾಯ, ಏನೋ ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಏನು ಬೇಡ, ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ಆನಂದಣ್ಣ, ನಮಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು, ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನು ಎಂಕ್ವೈರಿ ಮಾಡಬೇಕು, ಅದಕ್ಕೆ ನೀವು ಇಲ್ಲೇ ಇರಬೇಕು. ರೂಪ ತಗೊಂಡು ಹೋಗಿ ಹರ್ಷನ್ ಕೊಲೆ ಮಾಡಿದಾದ್ರು ಯಾರು? ನಾನೇ. ನಿನ್ನ ರೂಪದಲ್ಲಿ ಹೋಗಿ ಹರ್ಷನ್ ಕೊಂದಿದ್ದು ನಾನೇ ಮಯೂರಿ. ಅಷ್ಟೇ ಅಲ್ಲ, ಮೊದಲು ಹರ್ಷನ್ ರೂಪ ತಗೊಂಡು ನಿನ್ನ ಬಗ್ಗೆ ಮನೆಯವ್ರಿಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನಾನೇ. ನಿನ್ನ ಮತ್ತೆ ಅರ್ಜುನ್ ಮದುವೆ ಮುರಿಯೋ ಹಾಗೆ ಮಾಡಿದ್ದು ನಾನೇ. ಬಂಗಾರೆ ಪಡುವ ಇನ್ನು ತಿಳಿಸ್ತೀನಿ ಹೊತ್ಕಣ. ನಮ್ಮ ಮಗಳು ನಮ್ಮ ಮಾತು ಮೀರಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಇವಳು ನಮಗೆ ಕೊಟ್ಟಿರೋ ಉತ್ತರ ಕಂಡ್ರಿ ಇದು. ನೀವಾದ್ರೂ ನನ್ನ ನಂಬ್ತೀರಾ ಅಲ್ವಾ? ನಿನಗೆ ಒಳ್ಳೇದು ಕೆಟ್ಟದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅಂತ ನೀನೇ ಈ ತೀರ್ಮಾನಕ್ಕೆ ಬಂದ್ಯಾ? ಏನೇ ಆಗಲಿ, ಇದಕ್ಕೆ ಆ ಟೀಚರ್ ತಾಯಿ ಒಪ್ಕೊಳ್ಳೇಬಾರ್ದು. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಎಷ್ಟು ಚಂದ ಇದ್ದು ಅಲ್ದ ಈ ಸಾಗರ. ಸೇರಿಟ್ರೆ ಅಪ್ಶಕುನ್ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪ್ಶಕುನ ಆದ್ರೆ ನಾಳೆ ಏನೆಲ್ಲ ಆಗತ್ತೆ? ಈ ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು.
ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ರಣಧೀರ ಅಂದ್ರೆ ನೀವೇನಾ? ನಾನೇ ನೋಡ್ರಿ ಸರ್ ನಿಮ್ಗೊಂದು ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಹಲೋ, ಏನ್ ಕನಸು ಕಾಣ್ತಿದ್ಯಾ? ಆ ಕನ್ಸಲ್ಲ ಇವತ್ತು ನನ್ಸಾಗಲ್ಲ. ಒಳಗಡೆ ಕೆಲ್ಸ ನೋಡ್ಕೋ ಹೋಗು. ನಾನ್ ಕೆಲಸ ನೋಡ್ಬೇಕಾ? ನೋಡಿ